ನನಸಾಯಿತು ಬಹು ವರ್ಷಗಳ ಕೊಳಗೇರಿ ನಿವಾಸಿಗಳ ಕನಸು. ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಿದ ತುಮಕೂರು ಪಾಲಿಕೆ. ಎಸ್ ವೀಕ್ಷಕರೇ, ತುಮಕೂರು ನಗರದ ಕೊಳಗೇರಿ ನಿವಾಸಿಗಳ ಬಹುದಿನಗಳ ಬೇಡಿಕೆಗೆ ತುಮಕೂರು ಮಹಾನಗರ ಪಾಲಿಕೆ ಕೊನೆಗೂ ಸ್ಪಂದಿಸಿದ್ದು ಇಂದು ಹಕ್ಕುಪತ್ರ ವಿತರಣೆ ಮಾಡುವ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದೆ. ಸಾಕಷ್ಟು ವರ್ಷಗಳಿಂದ ಹಕ್ಕುಪತ್ರಕ್ಕಾಗಿ ಕೊಳಗೇರಿ ನಿವಾಸಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಇವರ ಸಮಸ್ಯೆಗೆ ಸ್ಪಂದಿಸಿ ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ನಗರದ ಶಾಸಕ ಜ್ಯೋತಿ ಗಣೇಶ್ ಅವರು ಫಲಾನುಭವಿಗಳಿಗೆ ಅಧಿಕೃತವಾಗಿ ಹಕ್ಕುಪತ್ರಗಳನ್ನು ವಿತರಿಸಿದರು. ಹೌದು, ಕೊಳಗೇರಿ ಮುಕ್ತ ನಗರ ನಿರ್ಮಾಣದ ಉದ್ದೇಶದಿಂದ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಘೋಷಿತ 30 ಕೊಳಗೇರಿ ಪ್ರದೇಶಗಳ ಪೈಕಿ ಮೊದಲ ಹಂತದಲ್ಲಿ 4 ಕೊಳಗೇರಿ ಪ್ರದೇಶಗಳ 120 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ಇದರಿಂದಾಗಿ ಈ ಕುಟುಂಬಗಳಿಗೆ ಕಾನೂನಾತ್ಮಕ ಭದ್ರತೆ ದೊರೆತಿದ್ದು ಭವಿಷ್ಯದಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ದಾರಿ ತೆರೆದಿದೆ. ಅಲ್ಲದೆ ಪೌರ ಕಾರ್ಮಿಕರು ಹಾಗೂ ವಿಶೇಷ ಜನರನ್ನ ಗುರುತಿಸಿ ಮನೆಗಳನ್ನ ನಿರ್ಮಿಸಲಾಗ್ತಾ ಇದ್ದು ಬೆಂಗಳೂರನ್ನ ಮೀರಿ ಬೆಳಿಬೇಕು ಅಂತ ಪಣ ತೊಟ್ಟಿದ್ದೇವೆ. ಇದಕ್ಕೆ ಜನರು ಕೈ ಜೋಡಿಸಬೇಕು ಅಂದ್ರು. ಹಕ್ಕುಪತ್ರಗಳನ್ನ ಕೆಲವು ಜನಕ್ಕೆ ಕೊಟ್ಟಿದ್ದೀವಿ. ಇನ್ನೂ ಸಾವಿರಾರು ಜನ ಅರ್ಜಿಗಳಿದ್ದಾವೆ. ನಮಗೆ ಏನು ನಮ್ಮ ಕಮಿಟಿ, ಆಶ್ರಯ ಕಮಿಟಿನಲ್ಲಿ ಅದನ್ನ ಜಾಗ ಐಡೆಂಟಿಫೈ ಮಾಡಿ ಮೊದಲನೇ ಆದ್ಯತೆಯಲ್ಲಿ ನಾವು ಪೌರ ಕಾರ್ಮಿಕರಿಗೆ ಎಲ್ಲೆಲ್ಲಿ ತುಮಕೂರಿನಲ್ಲಿ ಈ ಕುಂಟಾಯ ಬಡಾವಣೆ ಒಂದು ಪಾರ್ಕ್ ನಲ್ಲಿ ಅಂದಿಜೋಗಿದ್ದಾರೆ, ಅವ್ರನ್ನ ಐಡೆಂಟಿಫೈ ಮಾಡಿದೀವಿ. ಮತ್ತು ಎಸ್ ಮಾಲ್ ಪಕ್ಕದಲ್ಲಿರುವಂತಹ ಏನು ಹಳ್ಳದ ಪಕ್ಕ ಇರುವಂತವ್ರು, ಈ ರೀತಿ ವಿಶೇಷವಾಗಿರುವಂತ ಜನನ ಐಡೆಂಟಿಫೈ ಮಾಡಿ ಅಲ್ಲಿ ಮನೆಗಳನ್ನ ಕಟ್ಟಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಇದನ್ನ ಮೀರಿ ತುಮಕೂರನ್ನ ಯಾವ ರೀತಿ ಬೆಂಗಳೂರಿಗೆ ಯಾವಾಗಲೂ ನಾವು ಇದೇ ಪಕ್ಕದಲ್ಲಿ ಬೆಂಗಳೂರು ಮೀರಿ ಬೆಳಿಬೇಕು ಅಂತ ನಮ್ಮ ಪರಮೇಶ್ವರ್ ಸಾಹೇಬರು ಆಸೆ. ಆದ್ರಿಂದ ಆ ರೀತಿ ತುಮಕೂರು ಆಗ್ಬೇಕು ಅಂದ್ರೆ ತುಮಕೂರಿನ ಜನರು ಕೂಡ ಸ್ವಲ್ಪ ಬುದ್ಧಿವಂತರಾಗಬೇಕು, ಸ್ಮಾರ್ಟ್ ಆಗ್ಬೇಕು. ಪರಮೇಶ್ವರ್ ಸಾಹೇಬರು ಇವತ್ತೇನು ರೈಲ್ವೆಯ ಒಂದು 4 ಕಳಿ ಜೊತೆ ಇವತ್ತು ಮೆಟ್ರೋ ಬಂದ್ರೆ ತುಮಕೂರಿನ ಒಂದು ಫೇಸ್ ಲಿಫ್ಟೇ ಬೇರೆ ಆಗ್ತದೆ. ಆದ್ರಿಂದ ಪರಮೇಶ್ವರ್ ಸಾಹೇಬರು ಅದನ್ನ ಒಂದು ಗುರಿ ಇಟ್ಕೊಂಡು ಆ ಮೆಟ್ರೋ ತರೋದಕ್ಕೆ ಇವತ್ತೊಂದು ಹಂತಕ್ಕೆ ಹೋಗಿದ್ದಾರೆ. ಇನ್ನು ಹಕ್ಕುಪತ್ರಗಳನ್ನ ಪಡೆದ ಕೊಳಗೇರಿ ಪ್ರದೇಶದ ನಿವಾಸಿಗಳು ಸಂತಸ ವ್ಯಕ್ತಪಡಿಸಿದ್ದು ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ವು. ಇಂದು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೋರಾಟಗಾರ ಅರುಣ್ ಸಂತಸ ವ್ಯಕ್ತಪಡಿಸಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು ಅನ್ನೋ ನಿರೀಕ್ಷೆಯನ್ನ ವ್ಯಕ್ತಪಡಿಸಿದ್ರು. ಸರ್, ತುಂಬ ಖುಷಿ ಆಗ್ತಾ ಇದೆ. ಏನಂದರೆ ಬೆಳಕನ್ನೇ ಕಾಣದಂತಹ, ಸೌಲಭ್ಯಗಳನ್ನು ಕಾಣದಂತಹ ಸ್ಲಮ್ ನಿವಾಸಿಗಳಿಗೆ ಇವತ್ತು ಹಕ್ಕುಪತ್ರ ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಂವಿಧಾನಿಕವಾದಂಥ ಹಕ್ಕಿಗೆ ಕೊಟ್ಟಂಥ ಗೌರವ. ಕಳೆದ ಸ್ಲಮ್ ಜನಾಂದೋಲನ ಕರ್ನಾಟಕ ಕಳೆದ 25 ವರ್ಷಗಳಿಂದನೂ ಹೋರಾಟ ಮಾಡ್ತಾ ಬರ್ತಾ ಇದೆ. ಕೆಲವೊಂದು ನಗರದಲ್ಲಿ ಸ್ಲಮ್ಗಳು ಅಂತ ಹೇಳ್ತಾ ಇದ್ದಾರೆ. ಆ ಸ್ಲಮ್ಗಳಲ್ಲಿ ಇನ್ನೂ ಕೂಡ 30 ಕೊಳಗೇರಿಗಳು ಅಧಿಕೃತವಾಗಿ ಸರ್ಕಾರದಲ್ಲಿ ಡಿಕ್ಲರೇಷನ್ ಆಗಿದ್ದಾವೆ. ಆದರೆ ಅವುಗಳಿಗೆ ಹಕ್ಕುಪತ್ರ ಸಿಗದಲೇ ಅಧಿಕಾರಿಗಳ ಹತ್ರ ಹೋಗೋದು, ನನ್ನ ದಾಖಲೆ ಇಲ್ಲ ಅನ್ನೋದು, ಯಾವುದೇ ಸೌಲಭ್ಯಗಳನ್ನ ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು, ಶಾಸಕರು ಒಂದು ಜನಪರವಾದಂಥ ನಿಲುವನ್ನು ತಗೊಂಡಿದ್ದಾರೆ. ಅದಕ್ಕೆ ಸ್ಲಮ್ ಜನಾಂದೋಲನ ಕರ್ನಾಟಕ ಯಾವಾಗಲೂ ಅಭಿನಂದನೀಯವಾಗಿರುತ್ತೆ. ಇನ್ನಷ್ಟು ಜನರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ, ಅದನ್ನು ಕೂಡ ಈಗಾಗಲೇ ಗಮನಕ್ಕೆ ತರ್ತಾ ಇದ್ದೀವಿ. ಬೆಳಗಾವಿ ಅಧಿವೇಶನದಲ್ಲಿ ಇವೆಲ್ಲವೂ ಕೂಡ ಒಳಗೊಂಡಂತೆ ಇನ್ನಷ್ಟು ಅಹವಾಲುಗಳನ್ನು ಇಕ್ತಾ ಇದ್ದೀವಿ. ಆದರೆ ಈ ದಿನ ವಿಶೇಷವಾಗಿ ಹಕ್ಕುಪತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಹಳ್ಳಿಮರದಪಾಳ್ಯ ಹಾಗೂ ಎಳ್ಳರ್ಬಂಡೆ ಕ್ಯಾಸಂದ್ರ. ಅವುಗಳು ಕಳೆದ 70 ವರ್ಷಗಳಿಂದ ಅಧಿಕವಾಗಿ ಅಲ್ಲಿ ವಾಸ ಇದ್ದಾರೆ. ಅವ್ರಿಗೆ ಹಕ್ಕುಪತ್ರಗಳು ಸಿಕ್ಕಿರಲಿಲ್ಲ. ಮತ್ತು NR ಕಾಲೋನಿ, ತುಮಕೂರು ನಗರದಲ್ಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇರ್ತಕ್ಕಂಥ NR ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಹಕ್ಕುಪತ್ರ ಇರಲಿಲ್ಲ, ಈ ಸ್ವತ್ತು ಇರಲಿಲ್ಲ. ಆ ಕುಟುಂಬಗಳನ್ನ ಗುರುತಿಸಿ ಈಗ ಈ ಸ್ವತ್ತು ಕೊಡ್ತಾ ಇದ್ದಾರೆ. ಅವ್ರದ್ದು ಒಂದು ಮನೆಗೆ ಸೆಕ್ಯೂರಿಟಿ, ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಇದು ನಿಜವಾಗ್ಲೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಹೋರಾಟಕ್ಕೆ ಸಂದ ಜಯ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಇನ್ನು ಈ ಹಿಂದೆ ಕೊಳಗೇರಿ ಪ್ರದೇಶದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಆಗಿಲ್ಲ ಅನ್ನೋ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ಸುದ್ದಿ ಮಾಡುವ ಮೂಲಕ ಈ ವಿಷಯವನ್ನ ಬೆಳಕಿಗೆ ತಂದಿತ್ತು. ಇದೀಗ ಕೊನೆಗೂ ಇಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಯಾಗಿರುವುದು ಸಂತಸದ ವಿಚಾರ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.